ಇವತ್ತು ಕರ್ನಾಟಕದ ಮೇಕೆದಾಟು ಯೋಜನೆಗೆ ಲೋಕಸಭೆಯಲ್ಲಿ ಡಿಎಂಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿಬಿಡ್ತು. ಕಲಾಪ ಆರಂಭ ಆಗ್ತಿದ್ದಂತೆ ವಿಚಾರವನ್ನ ಪ್ರಸ್ತಾಪ ಮಾಡಿ ನಿಲುವಳಿ ಸೂಚನೆಗೆ ಅವಕಾಶ ಕೋರಿ ಒಂದು ಗದ್ದಲವನ್ನ ಎಬ್ಬಿಸ್ಬಿಡ್ತಾರೆ. ಡಿಎಂಕೆ ಸಂಸದೀಯ ಮಂಡಳಿಯ ನಾಯಕರಾಗಿರುವಂತ ಟಿ.ಆರ್. ಬಾಲು ಅವರು ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದರೆ ಸ್ಪೀಕರ್ ಓಂ ಬಿರ್ಲಾ ಅವರು ಇದಕ್ಕೆ ಒಪ್ಪೋದಿಲ್ಲ. ಅದನ್ನ ನಿರಾಕರಿಸಿರುವಂತ ಕಾರಣ ಸದನದ ಬಾವಿಗಿಳಿದು ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡ್ತಾ ಹೋಗ್ತಾರೆ. ಸರ್, ಒಂದು ಎಲ್ರಿಗೂ ಸ್ಪಷ್ಟ ಇರೋದು, ತಮಿಳುನಾಡಿನ ರಾಜಕೀಯ ಅಂತಂದ್ರೆ ಕಾವೇರಿ ವಿಚಾರವೇ ಅವ್ರಿಗೆ ಒಂದು ರೀತಿ ಪೊಲಿಟಿಕಲ್ ಕೆರಿಯರ್ ಇದ್ದಂಗೆ ಜೀವಂತವಾಗಿಡೋದಕ್ಕೆ ನೋಡ್ತಾರೆ, ಆ ಮೂಲಕವಾಗಿ ಚುನಾವಣೆ ಗೆಲ್ತಾರೆ. ಬಟ್ ನೀರಿನ ಬಗ್ಗೆ ಅವರಿಗೆ ಅವಶ್ಯಕತೆ ಇದೆ, ಆ ವಿಚಾರವಾಗಿ ಧ್ವನಿ ಎತ್ತಿದ್ರು ತಪ್ಪಲ್ಲ, ಒಳ್ಳೆ ರೀತಿ ಹೌದು. ಆದರೆ ನಮ್ಮ ನಾಯಕರು ಏನು ಮಾಡ್ತಾರೆ ಅಂತ ಇವ್ರ ನಡೆಯಿಂದ ಅನಿಸ್ಬಿಡುತ್ತೆ ಸರ್. ಹೌದು, ಈಗ ತಮಿಳುನಾಡಿಗರಿಗೆ ಇರುವ ಆಸಕ್ತಿ ಅದು ಯಾವಾಗ್ಲೂ ಅಷ್ಟೇ ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಈ ಪ್ರಾದೇಶಿಕವಾಗಿ ಅವರಿಗಿರುವಂಥ ಆಸ್ತಿ ಏನಿದೆಯಲ್ಲ, ಆಸ್ತಿಕತೆ ನಮ್ಮಲ್ಲಿಲ್ಲ. ಹೌದು, ಇವರು ಯಾವಾಗ್ಲೂ ಕೂಡ ಇವರು ವೈಯಕ್ತಿಕ ವಿಚಾರಣೆ ಇಟ್ಕೊಂಡು ಅವ್ರು ಬಾಲ ಬಡಿಯಕ್ಕೆ ಹೊರಟುತ್ತಾರೆ. ಬಿಟ್ಟರೆ ಇವತ್ತು ಡಿ.ಎಂ.ಕೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಅದೇ ಜನರ ಸದ್ದಾಗ್ತೀವಿ ಅಂತ ಬಿಟ್ಟು MP-ಗಳೆಲ್ಲ ಹೋಗಿ ಸೇರಿಕೊಂಡು ಸದ್ದು ಮಾಡ್ತಾರೆ, ಬಾವಿಗಿಳಿತಾರೆ, ಮಾತಾಡ್ತಾರೆ. ನಮ್ಮಲ್ಲಿ ನಮ್ಮವರೇ ಇದ್ದರೂ ಕೂಡ, ಕೇಂದ್ರದಲ್ಲಿ ನಮ್ಮವರೇ ಇದ್ದರೂ ಕೂಡ ಇವತ್ತಿಗೆ ಆ ಮೇಕೆದಾಟಿಗೆ ದೊಡ್ಡದು ತಮಿಳ್ನಾಡಿಗಿಂತಲೂ ನಮಗೆ ಹೆಚ್ಚಾಗಿ ಕೇಂದ್ರ ಪರಿಸರ ಇಲಾಖೆಯ ತೊಡಕಿರುವಂಥದ್ದು. ಹೌದು, 5,000 ಹೆಕ್ಟರ್ ಅರಣ್ಯ ಪ್ರದೇಶ ಮುಳುಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ, ಇದನ್ನು ಇಲ್ಲಿಯ MP-ಗಳು ಇದು ಯಾವಾಗ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ. ತಮಿಳ್ನಾಡಿಗೆ ನಾವು ಸುಪ್ರೀಂ ಕೋರ್ಟ್ ತಪರಾಕಿ ಬಿದ್ದಿದ್ದಾಗಿದೆ. ಅವ್ರು ಹಾಕಿರೋ ಅರ್ಜಿ 8 ವರ್ಷಗಳ ಹಿಂದೆ ಅವರು ಅರ್ಜಿಗಳನ್ನ ಹಾಕ್ಕೊಂಡು ತಡೆ ತಗೊಂಡ್ಬರ್ತಾರೆ. ಈ ಅರ್ಜಿಯನ್ನು ಮೊನ್ನೆ ಸುಪ್ರೀಂ ಕೋರ್ಟ್ ಅರ್ಜಿ ರದ್ದು ಮಾಡಿತ್ತೆ. ಹೌದು, ಅದಾದ ನಂತರದಲ್ಲಿ ಸ್ವಲ್ಪ ಚುರುಕಾಗತ್ತೆ ಕೆಲಸ ಅಂದಾಗ ಇವ್ರು ಶುರು ಮಾಡ್ಕೊಂಡಿದ್ದಾರೆ ಹಾವಳಿನ. ಸುಪ್ರೀಂ ಕೋರ್ಟು ಅದನ್ನು ನೋಡ್ಕೊಳ್ತಾ ಇರಬೇಕಾದ್ರೆ ನಮ್ಮ ರಾಜ್ಯದ MP-ಗಳು ರಾಜ್ಯದ ಪರವಾಗಿ ರಾಜ್ಯಕ್ಕೆ ಕುಡಿಯುವ ನೀರಿನ ಯೋಜನೆ ಇದು. ಹೌದು, ಬೆಂಗಳೂರು ನಗರವೂ ಸೇರಿದಂತೆ ಸುತ್ತಮುತ್ತಲ ಜನರ 1 ಕೋಟಿ ಜನಕ್ಕೆ ಕುಡಿಯುವ ನೀರಿನ ಯೋಜನೆ ಇದು. ಒಂದು 400 ಮೆಗಾವ್ಯಾಟ್ ವಿದ್ಯುತ್ ಕೂಡ ಇದರಲ್ಲಿ ಇರುತ್ತೆ. ಸ್ವಾಮಿ, ನಮ್ಮ ನೀರನ್ನು, ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಹರಿದು ಸಮುದ್ರಕ್ಕೆ ಹೋಗುವಂಥ ನೀರನ್ನು ನಾವು ಶೇಖರಣೆ ಮಾಡಿ ಇಟ್ಕೋತೀವಿ, ಒಂದು 66 TMC ನೀರನ್ನು ಅಂತ. ಸಮಜಾಯಿಷಿ ಕೊಡೋದಕ್ಕೆ ಅವ್ರಿಗೆ ಹೋಗಿ ಪರಿಸರ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಡೋದಾದರೆ ಈ ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆ ಮುತ್ತತ್ತಿ ಮತ್ತು ಅಲ್ಲಿ ಹೊನ್ನೊಂದನ ಯಾವುದೋ ಒಂದು ಅರಣ್ಯ ಪ್ರದೇಶ ಒಂದಷ್ಟು ಹೆಚ್ಚಾಗಿ ಮುಳುಗುತ್ತೆ. ಒಂದು 2,900 ಹೆಕ್ಟರ್ ಭೂಮಿ ಈ ಪ್ರದೇಶದಲ್ಲೇ ಮುಳುಗುತ್ತೆ, ಮುತ್ತತ್ತಿ ಮತ್ತಲ್ಲೆಲ್ಲ. ಆ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ನಾವು ಹೆಚ್ಚುವರಿಯಾಗಿ ಬೇರೆ ಸರ್ಕಾರದ ವತಿಯಿಂದ ಬೇರೆ ಅರಣ್ಯಗಳನ್ನು ಪೋಷಣೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಸರ್ಕಾರ ಇಟ್ಕೊಂಡಿದೆ, ಕರ್ನಾಟಕ ಸರ್ಕಾರ. ಈ ಕೇಂದ್ರ ಸರ್ಕಾರಕ್ಕೆ ಇವರು ಮನವರಿಕೆ ಮಾಡಿಕೊಡ್ಬೇಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಇವರು 2025ರಲ್ಲಿ ಇವರು ಹೋರಾಟ ಮಾಡಿದ್ರು. ಹೌದು. ಸೊ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿರೋದ್ರಿಂದ ಅವರ ತವರು ಜಿಲ್ಲೆಯ ಈ ಯೋಜನೆ ರಾಜ್ಯಕ್ಕೆ ಒಳತಾಗಬೇಕಾದ್ರೆ, ವಿಶೇಷವಾಗಿ ನಗರಕ್ಕೆ ಒಳತಾಗತ್ತೆ ಮತ್ತು ಅಲ್ಲಿ ಸುತ್ತಮುತ್ತಲು ಜನರಿಗೆ ಒಳಿತಾಗತ್ತೆ ಅನ್ನುವಾಗ ಇಲ್ಲಿಯ MP-ಗಳನ್ನು ಮನವೊಲಿಸಿ ಇವರು ಒಂದು ನಿಯೋಗ ಕರ್ಕೊಂಡೋಗಿ ಸಂಪುಟದಲ್ಲಿ ಮಾತಾಡುವಂಥದ್ದನ್ನು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡುವಂಥದ್ದಾಗಬೇಕಿತ್ತು. ಅಂದರೆ ಡಿ.ಎಂ.ಕೆ ಸೋತು ಸುಣ್ಣಾಗಿರೋ ಡಿ.ಎಂ.ಕೆ ಇವತ್ತು ಸರ್ಕಾರದ ಅಂದರೆ ಈಗ ಹಿಂಗೆ ಹೋದ್ರೂ ಸರ್ಕಾರದ ಲೆಕ್ಕಾಚಾರದಲ್ಲೇ ಬರುತ್ತೆ ತಮಿಳ್ನಾಡು. ತಾವು ಸರ್ಕಾರದಲ್ಲಿಲ್ಲ, ಇನ್ನೊಂದು 4 ವರ್ಷ ಬಿಟ್ಟು ಸೌಂಡ್ ಮಾಡೋಣ ಅಂತ ಅವ್ರು ಅಂದ್ಕೊಳ್ತಾರೆ. ನೋಡಿ, ಅದೇ ಪ್ರಾದೇಶಿಕತೆ ಅಂತ ಹೇಳೋದು. ತಮಿಳ್ನಾಡಿನ ಆ ಒಂದು ನಿಯತ್ತು ಕಾಣಿಸ್ತಾ ಇದೆ ಅಲ್ಲಿ. ಅವ್ರು ನಮ್ಮ ವಿರುದ್ಧವಾಗೇ ಮಾತಾಡಿದ್ದಾರೆ ಸ್ವಾಮಿ. ಬಾಲು ಅಂತ ಯಾವುದೋ ಒಂದು MP ಬಂದಾಗ ಕೂತ್ಕೊಂಡು ಮಾತಾಡಿದ್ರು, ಎಲ್ಲದೂ ಆಯಿತು. ನಮ್ಮವ್ರು ಏನು ಮಾಡ್ತಾ ಇದ್ದಾರೆ? ಹೌದು, ಕೇಂದ್ರಕ್ಕೆ ಮನವಿ ಮಾಡೋದಕ್ಕೆ ನಮ್ಮಲ್ಲಿರುವಂಥವ್ರು ಇದ್ದಾರಲ್ಲ, ಹೋಗಿ ಕೂತ್ಕೊಂಡು ಮಾತಾಡಬೇಕಾಗಿತ್ತು, ಹೇಳಬೇಕಾಗಿತ್ತು, ಅವ್ರ ಗಮನಕ್ಕೆ ತರಬೇಕಾಗಿತ್ತು. ಮೇಕೆದಾಟು ಒಳ್ಳೆ ಯೋಜನೆ. CM ಆದಿಯಾಗಿ ಅವರ ಕನಸಿನ ಕೂಸು ಹೋಗಿ ಅವರಿಗೆ ಮನವಿ ಮಾಡಿಕೊಂಡು ಆ ಮೇಕೆದಾಟನ್ನು ಸಾಕಾರ ಮಾಡಿದ್ರಿ ಅಂತಾದರೆ ಎಲ್ಲರಿಗೂ ಪಾಲುದಾರಿಕೆ ಸಿಗುತ್ತೆ. ಅರೆ, ನಮ್ಮ MP-ಗಳು, ನಮ್ಮ ಸಂಸದರು ಹೋಗಿ ಮಾತಾಡಿದ್ದಾರೆ ಸ್ವಾಮಿ ಅವಾಗ ಅಂತ ಹೇಳೋದಕ್ಕೂ ಆಗುತ್ತೆ. ಕೇಂದ್ರ ಪರಿಸರ ಇಲಾಖೆಯ ತೊಡಕನ್ನು ಬಗೆಹರಿಸ್ಕೊಳ್ಳದೆ ಹೋದರೆ ನಾವು ಈ ಯೋಜನೆಯನ್ನು ಸಾಕಾರ ಮಾಡೋದಕ್ಕೆ ಆಗೋದಿಲ್ಲ. ಇದು ಮೊದಲಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಬಂದ್ರೂ ಕೂಡ ಕೇಂದ್ರದಲ್ಲಿರುವಂಥ ತೊಡಕನ್ನು ಪರಿಸರವಾದಿಗಳು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಅದನ್ನು
ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಅವರಿಗೆ ಮನಗಾಣಿಸ್ಬೇಕು. ಹೌದು. ಕೇಂದ್ರಕ್ಕೆ ಮತ್ತು ಪರಿಸರವಾದಿಗಳು ಏನು ನಿಂತ್ಕೊಳ್ತಾರಲ್ಲ ಅವರನ್ನು ಮನಗಾಣಿಸಿದ್ರೆ ಈ ಯೋಜನೆ ಸಾಕಾರ ಆಗುತ್ತೆ. ಬೇರೆ ಮಟ್ಟದಲ್ಲೇ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಗುರುತಿಸುತ್ತಾ ಅದಕ್ಕೊಂದು ಪರಿಹಾರ ತಗೊಂಡ್ರೆ ಮೇಕೆದಾಟು ಯೋಜನೆ ಸಫಲ ಕಾಣುತ್ತೆ. ಇಲ್ಲ ಅಂತಂದರೆ ಈ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಅದು ಜ್ವಲಂತ ಸಮಸ್ಯೆಯಾಗಿ ಇಟ್ಕೊಂಡು ಎರಡೂ ರಾಜ್ಯದ ನಾಯಕರುಗಳು ಏನು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾರೆ ಅದು ನಿರಂತರವಾಗಿರುತ್ತೆ. ಸರ್, ಒಂದು ಅನುಮಾನ ಕಾಡುವುದು ಏನಂತ ಸರ್, ಇಚ್ಛಾಶಕ್ತಿಯ ಕೊರತೆ ಎಲ್ಲಾ ಪಕ್ಷದಲ್ಲೂ ಕಾಣಿಸ್ತಾ ಇದೆ. ಒಂದ್ ಕಡೆ ಬಿಜೆಪಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಎಂಪಿಗಳು ಬೇರೆದಕ್ಕೆಲ್ಲ ಖಾಲಿ ಟ್ರಕ್ ಹಿಡ್ಕೊಂಡು ಹೋಗ್ತಾರೆ, ವಿಧಾನಸೌಧ ಮುಂದೆ ಹುರುಳಾಡಿರೋದೆಲ್ಲ ನೋಡಿದ್ವಿ, ಪಾದಯಾತ್ರೆ ಮಾಡಿದ್ರು. ಈ ವಿಚಾರದಲ್ಲಿ ಮಾತಾಡಬೇಕು, ಗಟ್ಟಿ ಧ್ವನಿಯ ಮಾತುಗಳು ಬರ್ತಾ ಇಲ್ಲ. ಇತ್ತ ಕಾಂಗ್ರೆಸ್ ನೋಡ್ತಾ ಇದ್ರೆ DMK ಜೊತೆಯಲ್ಲಿ ಅವ್ರ ಕಾಂಗ್ರೆಸ್, ತಮಿಳುನಾಡಿನ TVK ಜೊತೆಯಲ್ಲೂ ದೋಸ್ತಿ, ಘಟಾನುಘಟಿ ಸರ್ಕಾರ ಅವ್ರದ್ದಿದೆ, ಅಕ್ಕಪಕ್ಕದ ರಾಜ್ಯಗಳ ಸಪೋರ್ಟ್ ಇದೆ, ಬೇರೆ ವಿಚಾರಕ್ಕೆಲ್ಲ ಹೋಗ್ತಾರೆ. ಮೇಕೆದಾಟು ಯೋಜನೆಯಲ್ಲಿ ಮಾತ್ರ ಇಷ್ಟೊಂದು ಇಚ್ಛಾಶಕ್ತಿಯ ಕೊರತೆ ಯಾಕೆ ಕಾಣುತ್ತೆ ಅಂತ ಸರ್? ಈಗ ನಿಮಗೆ ಸಂಸದರು ಅಂತ ಲೆಕ್ಕ ಹಾಕುವ ನಮ್ಮ ಸಂಸದರಿಗೆ ನದಿ ನೀರಿನ ವಿಚಾರ ಎಷ್ಟಿದ್ರೂ ಅಷ್ಟು ಒಳ್ಳೆಯದು ಅಂತ ಅನಿಸುತ್ತೆ. ನಮಗೆ ರಾಜಕೀಯ ಸಂಬಂಧಪಟ್ಟಂಗೆ ಮಾತಾಡಬೇಕಾದ್ರೆ ಇವತ್ತು ಕಾಂಗ್ರೆಸ್ಸಿನ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಈ ಯೋಜನೆ ಸಫಲತೆ ಆಯಿತು, ಸಾಕಾರ ಆಯಿತು ಅಂತಂದರೆ ಆ ಯೋಜನೆಯ ಪೂರ್ತಿ ಲೆಕ್ಕಾಚಾರ ಅವ್ರಿಗೆ ಹೊರಟೋಗುತ್ತೆ. ಇಲ್ಲಿ ಹೆಂಗಾಗಿದೆ ಅಂತಂದರೆ ನಾನಿದ್ದ ಅವಧಿಯಲ್ಲಾಗಲಿ ಅನ್ನೋ ಕಾನ್ಸೆಪ್ಟಲ್ಲಿ ಇವ್ರು ಬರ್ಕೊಂಡಿದ್ದಾರೆ. ಸಂಸದರಿಗಾಗಲಿ ಅಥವಾ ಇಲ್ಲಿ MLAಗಳಿಗಾಗಲಿ ಸ್ಥಳೀಯ ಯಾರಿಗೂ ಕೂಡ ಈ ಯೋಜನೆಯಿಂದ ನಾವು ಜೀವನ ಮಾಡ್ಕೋಬೇಕು ಅನ್ನೋದೊಂದಿದೆ ಬಿಟ್ಟರೆ ಆ ಯೋಜನೆಯನ್ನು ಸಾಕಾರ ಮಾಡಬೇಕು ಅನ್ನುವಂಥದ್ದು ಯಾರಿಗೂ ಇಲ್ಲ. ಆ ಏನು ನೈಜತೆಗೆ ಹತ್ತಿರ ಇರುವಂಥ ಮಾತುಗಾರಿಕೆ ಯಾರ ಹತ್ರನೂ ಇಲ್ಲ. ತುಂಬ ಹಿಂದಕ್ಕೆ ತುಮಕೂರು MP ಒಬ್ಬರು ಹನುಮೇಗೌಡರು ಅನಿಸುತ್ತೆ, ಕನ್ನಡದ ಪರವಾಗಿ ಮಾತಾಡೋರು, ಈ ನೀರಿನ ವಿಚಾರವಾಗಿ ಮಾತಾಡೋರು, ಅಂಥವ್ರ ಕೊರತೆ ಕಡಿಮೆ ಆಗಿದೆ. ಅಂಥವ್ರು ಇರಬೇಕಲ್ಲಿ. ಇಲ್ಲಿನ ಬಗ್ಗೆ ಈಗ ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರುಗಳು ಅಥವಾ ವಾಟಾಳ್ ನಾಗರಾಜ್ ಅಂತವರು ಅಥವಾ ಈ ನಾರಾಯಣಗೌಡರು, ಪ್ರವೀಣ್ ಶೆಟ್ಟಿ, ಇಂಥ ಟೀಮಲ್ಲಿ ಅಂಥ ನಾಯಕರುಗಳನ್ನು ನಾವು ಕಳಿಸಿದಾಗ ಗಟ್ಟಿ ಧ್ವನಿ ಆಗ್ತಾರೆ. ಯಾವತ್ತು ನಮ್ಮ ರಾಜ್ಯಕ್ಕೆ ಈ ಬುದ್ಧಿ ಬರುತ್ತಲ್ಲ, ಅಂದರೆ ನಮ್ಮ ಪರವಾಗಿ, ನಮ್ಮ ನಾಡಿನ ಪರವಾಗಿ, ನಮ್ಮ ಜಲ, ನಮ್ಮ ನುಡಿ, ಇದರ ವಿಚಾರವಾಗಿ ಮಾತಾಡುವಂಥವ್ರನ್ನ ನಾವು ಅಲ್ಲಿವರೆಗೆ ಕಳಿಸೋದಿಲ್ವೋ, ಈ ಭ್ರಷ್ಟ ರಾಜಕಾರಣಿಗಳನ್ನು ಇಟ್ಕೊಂಡು ನಾವು ಅಲ್ಲಿ ಕಳಿಸ್ತಾ ಇದ್ರೆ ಅವರಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಏನಿಲ್ಲ. ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ತಾರೆ. ಒಬ್ಬರಿಗೆ ಮಾತಾಡೋದಕ್ಕೆ ಇದೆ ಅವಕಾಶ, ಮಾತಾಡ್ತಾ ಇಲ್ಲ, ಬಾಯಿಗೆ ಬೀಗ ಜಡ್ಕೊಂಡಿದ್ದಾವೆ. ಇನ್ನೊಬ್ಬರಿಗೆ ಮಾತೇ ಬರೋದಿಲ್ಲ. ಯಾಕಂತಂದರೆ ಈ ಕಾಲದಲ್ಲಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂತಂದರೆ ಅವ್ರಿಗೆ ಸಂಬಂಧಪಟ್ಟವರೇ ಅಲ್ಲಿ ಹೋಗಿ TVK ಜೊತೆಗೆ ನಿಂತ್ಕೊಂಡಿದ್ದಾರೆ. ಹೆಂಗೆ ಹೋಗಿ ಮಾತಾಡ್ತಾರೆ? DMK ಅವರಿಗೆ ಇವತ್ತು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕ್ಕೊಂಡು ನಿಂತ್ಕೊಂಡಿದೆ ಅನ್ನೋದಕ್ಕೋಸ್ಕರ ಅವ್ರು ಕಾಂಗ್ರೆಸ್ ಇರೋ ಸೀಟ್ ಕಡೆನೇ ಹೋಗ್ತಾ ಇಲ್ಲ. ನಮ್ಮ ಜೊತೆಗೆ ಅದು ಯಾವುದೋ ಒಕ್ಕೂಟ ಅಂತ ಮಾಡಿಕೊಂಡು ಮನುಷ್ಯ TVK ಬಂದ ತಕ್ಷಣಕ್ಕೆ ಅವ್ರ ಜೊತೆ ಹೋಗಿ ನಿಂತ್ಕೊಂಡು ಫೋರ್ಸ್ ಕೊಟ್ಟರೆ ನಾನು ಹೆಂಗೆ ನಂಬಲಿ ನಿನ್ನ ಅನ್ನೋ ಥರ ಕಾನ್ಸೆಪ್ಟಲ್ಲಿ ಅವರು ಒಬ್ಬಂಟಿಯಾಗಿ ಹೋರಾಟ ಮಾಡ್ದಂಗಿದೆ. ನಮ್ಮ ಪಕ್ಷ, ನಮ್ಮ ಊರಿನ ನ್ಯಾಯ ನಾವೇ ಕೇಳ್ತೀವಿ, ನೀವು ಯಾರು ಬರೋದು ಬೇಡ ಅಂತ ಆ ಕಾನ್ಸೆಪ್ಟಲ್ಲಿ ಇದ್ದಾರೆ ನೋಡ್ರಿ ಅವರು. ಆ ಧೈರ್ಯ ಬರಬೇಕು ನಮ್ಮ ಪ್ರಾದೇಶಿಕ ಪಕ್ಷಗಳಿಗೆ ಅಂತ. ನಾವು JDS ಇಂದ ನಿರೀಕ್ಷೆ ಮಾಡೋದು ಅದನ್ನು JDS ಅಲ್ಲಿ ಅವರ ಕುಟುಂಬದಲ್ಲಿ ಯಾರನ್ನೋ ತಂದು ಹಾಕೋಬೇಕು ಅನ್ನೋ ನಿರೀಕ್ಷೆಯಲ್ಲಿ ಅವ್ರು ಇರ್ತಾರೆ. ಸೊ ಹಾಗಾಗಿ ಪ್ರಾದೇಶಿಕ ಪಕ್ಷ ಉಳಿಗಾಲ ಇಲ್ದಿದ್ದಂಗೆ ಆಗೋಗ್ಬಿಟ್ಟಿದೆ. ಇನ್ನಾದರೂ ಕೂಡ ಕ್ರೆಡಿಟ್ ಹಿಂದೆ ಬೀಳೋ ಬದಲು ಕೆಲಸ ಮಾಡಲಿ ಅನ್ನೋದು ನಮ್ದೊಂದು ಆಸೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.